ಇನ್ನು ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನ ಆದ್ರೆ ಸಾಕು ನೆತ್ತಿ ಸುಡುವಷ್ಟು ಬಿಸಿಲಿಗೆ ಕಂಗಾಲಾಗಿದ್ದಾರೆ ಗದಗದ ಜನತೆ. ಗದಗ ಜಿಲ್ಲೆಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನ ಆದ್ರೆ ಸಾಕು ನೆತ್ತಿ ಸುಡುತ್ತೆ ಬಿಸಿಲಿನ ತಾಪ. ಬಿಸಿಲಿನ ತಾಪದಿಂದ ಆಗುವಂತಹ ಅಡ್ಡ ಪರಿಣಾಮಗಳಿಂದ ಬಚಾವಾಗೋಕೆ ಡಿಎಚ್ಒ ಸಲಹೆಯನ್ನ ಗದಗ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್.ಎನ್. ನೀಲಗುಂದ ಅವರು ನೀಡಿದ್ದಾರೆ. ಬಿಸಿಲಿನ ಪ್ರಖರತೆಗೆ ಜಿಲ್ಲೆಯಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿದೆ. ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಈ ಬಿಸಿಲಿನ ತಾಪ ಜಾಸ್ತಿ ಇರುತ್ತೆ. ಹಾಗಾಗಿ ಅವಶ್ಯಕತೆ ಇರದೆ ಹೋದ್ರೆ ಹೊರಗಡೆ ಬರೋದನ್ನ ನಿಲ್ಲಿಸಬೇಕು ಅಂತ ಸಲಹೆಯನ್ನ ನೀಡ್ತಾ ಇರುವಂತದ್ದು. ಅದರಲ್ಲೂ ಗರ್ಭಿಣಿಯರು, ಬಾಣಂತಿಯರು, ಮಕ್ಕಳು, ವಯಸ್ಸಾದವರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಿಸಿಲಿನ ತಾಪ ಜಾಸ್ತಿ ಇರೋದ್ರಿಂದ ದಾಹ ಆಗದೆ ಇದ್ರೂ ಕೂಡ ನೀರನ್ನ ಹೆಚ್ಚಾಗಿ ಕುಡಿಬೇಕು. ಹೆಚ್ಚಾಗಿ ಎಳ್ನೀರು, ನಿಂಬೆಹಣ್ಣಿನ ಪಾನಕ, ಕಬ್ಬಿನ ಹಾಲು, ಮಜ್ಜಿಗೆನ ಸೇವಿಸಬೇಕು. ಜೊತೆಗೆ ಹೆಚ್ಚು ದ್ರವಯುಕ್ತ ಹಣ್ಣು ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಆದಷ್ಟು ಈ ಜಂಕ್ ಫುಡ್ ಹಾಗೇನೆ ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡೋದು ಸೂಕ್ತ ಅಂತ ಹೇಳ್ತಾ ಇರುವಂತದ್ದು. ಮನುಷ್ಯ ಹೆಚ್ಚು ಕಾಲ ಬಿಸಿಲಿನಲ್ಲೇ ಕಾಲ ಕಳೆದ್ರೆ ಹೀಟ್ ಸ್ಟ್ರೋಕ್ ಆಗ್ಬಿಡುತ್ತೆ. ಬಿಸಿಲಿನ ತಾಪಕ್ಕೆ ಮನುಷ್ಯನ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ. ಆಗ ಮನುಷ್ಯನ ದೇಹ ಡಿಹೈಡ್ರೇಟ್ ಆಗುತ್ತೆ, ನಿರ್ಜಲೀಕರಣಗೊಳ್ಳುತ್ತೆ. ಕೂಡಲೇ ಆಸ್ಪತ್ರೆಗೆ ತೋರಿಸಿ ಅಂತ ಗದಗ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್.ಎನ್. ನೀಲಗುಂದ ಸಲಹೆ ನೀಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿಯಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ. ಬಟ್ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಇದ್ದರೆ ಅದು ನಾವು ಬೇಕಾದಂಗೆ ಬಿಸಿಲಿನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ತಡೆಗಟ್ಟಬಹುದು. ಮುಖ್ಯವಾಗಿ ನಮ್ಮಲ್ಲಿ ಇದರೊಳಗಾಗೋದು ಹೋದ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಏನಿದೆ ಬಿಸಿಲಿನ ಪ್ರಖರತೆ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಒಂದು 2-3 ದಿನದಾಗ 38 to 40 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾವೆ. ಬಿಸಿಲಿನಿಂದ ನಾವು ಏನು ಕಾಯ್ಕೋಬೇಕಂತಂದರೆ ಎಸ್ಪೆಷಲಿ ಬೆಳಗ್ಗೆ 12 ಗಂಟೆಯಿಂದ 4 ಗಂಟೆ ತನಕ ಏನು ಬಿಸಿಲಿನ ಪ್ರಖರತೆ ಅಥವಾ ತೀವ್ರತೆ ಜಾಸ್ತಿ ಇರ್ತೈತೆ. ಆ ಟೈಮ್ ನಾವು ಕೆಲಸ ಇಲ್ಲ ಅಂತಂದ್ರೆ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರ್ದು. ಅದರಲ್ಲಿ ಮುಖ್ಯವಾಗಿ ಗರ್ಭಿಣಿಯರು, ಬಾಣಂತಿಯರು, ವಯಸ್ಸಾದವರು ಹಾಗೂ ಮಕ್ಕಳು ಜಾಸ್ತಿ ನೀವು ಈ ಟೈಮ್ನಾಗ ಹೊರಗಡೆ ಬರಬೇಡ್ರಿ. ಆದಷ್ಟು ನೀವು ಮನೆಯಲ್ಲೇ ಇರ್ರಿ. ಆಮೇಲೆ ಎಲ್ಲರೂ ಕೂಡ ಈ ಟೈಮ್ನಲ್ಲಿ ಜಾಸ್ತಿ ನೀರು ಕುಡಿಬೇಕು. ನೀರು ಕುಡಿಬೇಕಂದ ತಕ್ಷಣ ನಾವೇನು ಮಾಡ್ತೀವಿ, ನೀರಡಿಕೆ ಆದರಷ್ಟೇ ನೀರು ಕುಡಿತೇವೆ. ನಿಮ್ಮ ನೀರಡಿಕೆ ಆಗಲಿ ಬಿಡಲಿ ಕಂಟಿನ್ಯೂಸ್ ಆಗಿ ನೀರು ಕುಡ್ಕೊತಿರ್ಬೇಕು. ನೀರು ಕುಡಿಬೇಕು. ಅದು ಬಿಟ್ಟು ಎಳ್ನೀರು ಕುಡಿಬೇಕು. ಆಮೇಲೆ ಇವು ಲಿಂಬೆಹಣ್ಣು ಪಾನಕ ಅಥವಾ ಕಬ್ಬಿನ ಹಾಲು ಇಂಥದನ್ನು ಕುಡಿಬೇಕು. ನೀವು ಜಾಸ್ತಿ ಸೇವನೆ ಮಾಡ್ತೀರಿ ಅಷ್ಟು ಒಳ್ಳೆಯದೇ. ಒಂದು ದಿವಸಕ್ಕೆ ಒಬ್ಬ ನಾರ್ಮಲ್ ಮನುಷ್ಯನಿಗೆ 2-3 ಲೀಟ್ರ್ ನೀರು ಕುಡಿಬೇಕಾಗತ್ತೆ. ಅದು ಬೇರೆ ಟೈಮ್ನಾಗೆ. ಬಿಸಿಲು ಜಾಸ್ತಿ ಇದ್ದ ಹೊತ್ತಿನಾಗೆ ನೀರಡಿಕೆ ಆಗಲಿ ಬಿಡಲಿ ಸ್ವಲ್ಪ ಇನ್ನೊಂದು ಲೀಟ್ರ್ ಎಕ್ಸ್ಟ್ರಾ ಅವರು ನೀರು ಕುಡಿದ್ರು ಎಷ್ಟು ನೀರು ಕುಡಿತಾರೆ ಅಷ್ಟು ಒಳ್ಳೆಯದು. ಅದ್ರ ಜೊತೆಗೆ ಮಜ್ಜಿಗೆ, ಆಮೇಲೆ ನಿಂಬೆಹಣ್ಣು ಪಾನಕ, ಅದು ಎಳ್ನೀರು, ಕಬ್ಬಿನ ಹಾಲು ಇಂಥದನ್ನು ಜಾಸ್ತಿ ಸೇವನೆ ಮಾಡಬೇಕು. ಹೊರಗಡೆ ಇನ್ ಕೇಸ್ ಹೊರಗಡೆ ಬರಬೇಕಂತ ಅನ್ಸಿದ್ರೆ ನೀವು ಹೊರಗಡೆ ಬರಬೇಕಾದ್ರೆ ನೀವು ಛತ್ರಿ ಉಪಯೋಗಿಸ್ಬೇಕು ನಾವು, ಅಥವಾ ಕ್ಯಾಪ್ ಹಾಕ್ಕೊಡ್ರಿ. ಇಲ್ಲ ಕಣ್ಣಿಗೆ ಈ ತಂಪು ಕನ್ನಡಕ ಹಾಕ್ಕೊಂಡು ಹೊರಗಡೆ ಬರ್ರಿ. ನಿಮ್ಮ ಕೆಲಸ ಆದಷ್ಟು ಜಲ್ದಿ ಬೇಗ ಮುಗಿಸಿ ತಂಪಿದಲ್ಲಿ ಹೋಗಿ ಜಾಸ್ತಿ ಹೊತ್ತು ನೀವು ಬಿಸಿಲಿನೊಳಗೆ